ಬಾಂಗ್ಲಾ ಹಿಂದೂಗಳ ಮೇಲೆ ನಡೆಯುತ್ತಿರುವ ದೌರ್ಜನ್ಯ ಖಂಡಿಸಿ ಭಟ್ಕಳ ನಗರದಲ್ಲಿ ಶುಕ್ರವಾರ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಲಾಯಿತು. ವಿಶ್ವ ಹಿಂದೂ ಪರಿಷತ್ ಮತ್ತು ಹಿಂದೂ ಜಾಗರಣಾ ವೇದಿಕೆ ಭಟ್ಕಳದ ಸಮಸ್ತ ಹಿಂದೂ ಸಂಘಟನೆಗಳ ಸಹಭಾಗಿತ್ವದಲ್ಲಿ ನಡೆದ ಬೃಹತ್ ಪ್ರತಿಭಟನಾ ಮೆರವಣಿಗೆಯಲ್ಲಿ ಭಟ್ಕಳ ಹಿಂದೂಗಳ ವಿರಾಟ ದರ್ಶನ ಕಂಡುಬಂತು. ಸುಮಾರು 7,000 ರಿಂದ 8,000 ಜನರು ಪ್ರತಿಭಟನೆಯಲ್ಲಿ ಭಾಗವಹಿಸಿ ಒಗ್ಗಟ್ಟನ್ನು ಪ್ರದರ್ಶಿಸಿದರು. ವ್ಯಾಪಾರಸ್ಥರು, ಆಟೋ ಚಾಲಕರು, ಕಾರ್ಮಿಕರು, ಹೋಟೆಲ್ ಉದ್ಯಮಿಗಳು, ಮೀನುಗಾರರು ಹೀಗೆ ಪ್ರತಿಯೊಂದು ವರ್ಗದ ಸಮಾಜದ ಜನರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದು ವಿಶೇಷವಾಗಿತ್ತು. ಮೆರವಣಿಗೆಯಲ್ಲಿ ಪಾಲ್ಗೊಂಡವರಿಗಾಗಿ ಜಿಎಸ್ಬಿ ಸಮಾಜದಿಂದ ತಂಪು ಪಾನೀಯದ ವ್ಯವಸ್ಥೆ ಮಾಡಲಾಗಿತ್ತು. ಕೇಸರಿ ಶಾಲು ಹಾಕಿಕೊಂಡ ಕಾರ್ಯಕರ್ತರು ಭಗವದ್ಧ್ವಜ ಹಿಡಿದುಕೊಂಡು ಮೆರವಣಿಗೆಯಲ್ಲಿ ಹೊರಟಾಗ ಕೇಸರಿ ಪಡೆಯ ಮಹಾಸಾಗರ ಹರಿದು ಬರುತ್ತಿದ್ದಂತೆ ಕಂಡುಬಂತು. ಚನ್ನಪಟ್ಟಣ ಹನುಮಂತ ದೇವಸ್ಥಾನದಿಂದ ಹೊರಟ ಮೆರವಣಿಗೆ ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಸಂಶುದ್ದೀನ್ ವೃತ್ತದ ಮೂಲಕ ರಿಕ್ಷಾ ಚಾಲಕರ ಸಂಘದ ಗಣೇಶೋತ್ಸವ ಮೈದಾನದಲ್ಲಿ ಬಂದು ತಲುಪಿತು. ಗಣೇಶೋತ್ಸವ ಮೈದಾನದಲ್ಲಿ ನಡೆದ ಪ್ರತಿಭಟನಾ ಮೆರವಣಿಗೆಯಲ್ಲಿ ಮಂಗಳೂರಿನ ಗುರುಪುರದ ವಜ್ರದೇಹಿ ಸಂಸ್ಥಾನದ ಶ್ರೀ ರಾಜಶೇಖರಾನಂದ ಸ್ವಾಮೀಜಿ ಸಮುದ್ರವೇ ಹರಿದು ಬಂದ ಹಾಗೆ ಭಟ್ಕಳದ ಹಿಂದೂ ಸಮಾಜ ಒಂದಾಗಿ ಬಂದಿರುವುದನ್ನು ನೋಡಿದರೆ ಇದೊಂದು ಸ್ಪಷ್ಟ ಸಂದೇಶ ಬಾಂಗ್ಲಾದೇಶಕ್ಕೆ ತಲುಪಲಿದೆ ಎಂದರು. ಹಸೀನಾ ಬೇಗಂ ಭಾರತಕ್ಕೆ ಬಂದ ಕೂಡಲೇ ಯೂನುಸ್ ಎನ್ನುವ ಅಸಮರ್ಥ ನಾಯಕ ಬಾಂಗ್ಲಾದೇಶದ ಚುಕ್ಕಾಣಿ ಹಿಡಿದ. ಬಾಂಗ್ಲಾದೇಶದಲ್ಲಿ ಅಲ್ಪಸಂಖ್ಯಾತ ಹಿಂದೂಗಳನ್ನು ರಕ್ಷಿಸುವ ಕಾರ್ಯ ಮಾಡಬೇಕಿದ್ದ ಆತ ಕೋಮು ದ್ವೇಷಕ್ಕೆ ಪ್ರಚೋದನೆ ನೀಡಿ ನರಮೇಧಕ್ಕೆ ಚಾಲನೆ ನೀಡಿದ್ದಾನೆ. ಕೋಮು ಪ್ರಚೋದನೆ ನೀಡಿದ ಅಪಿಮ್ಮನಂತೆ ದೌರ್ಜನ್ಯ ಎಸಗುವ ನಿಮಗೆ ಸದ್ಯದಲ್ಲೇ ಒಂದು ಗತಿ ಕಾದಿದೆ ಎಂದು ಎಚ್ಚರಿಕೆ ನೀಡಿದರು. ಬಾಂಗ್ಲಾ ನಮ್ಮದು ರಾಜಕೀಯ ಕಾರಣಗಳಿಂದ ಬಾಂಗ್ಲಾ ವಿಚ್ಛೇದನ ಆಯ್ತಷ್ಟೇ. ಬಾಂಗ್ಲಾದಲ್ಲಿ ಇದ್ದದ್ದು ಜಾತ್ಯತೀತ ನೆಲೆ, ಜಾತ್ಯತೀತ ಕಟ್ಟುಪಾಡು. ಇವತ್ತಿಲ್ಲಿಯ ಜಾತ್ಯತೀತರು ಹೇಳ್ತಾರಲ್ಲ ಭಾರತವು ಸೆಕ್ಯುಲರ್ ರಾಷ್ಟ್ರ ಅಂತ. ಯಾವೊಬ್ಬ ಸೆಕ್ಯುಲರ್ ಬಂದು ಹೋರಾಟ ಮಾಡಿದ ಬಾಂಗ್ಲಾದ ಕಡೆಗೆ? ಯಾವೊಬ್ಬ ಸೆಕ್ಯುಲರ್ ಮಾತಾಡುವ ಬಾಂಗ್ಲಾದ ವಿಷಯದಲ್ಲಿ ಸಂಘಟನೆಯನ್ನ ಮಾಡಿ ಪ್ರತಿಭಟನೆ ಮಾಡಿದ? ಯಾಕೆ ಈಗ ನಮ್ಮನ್ನು ನಡೆಸುವ ಸರ್ಕಾರ ಇದೆಯಲ್ಲ, ಒಂದು ಉಯಿಲು ದಾಖಲು ಮಾಡಬೇಕಿತ್ತ, ಮಾಡಿದ್ರೇನು? ಅವರು ಇವತ್ತು ಉಚಿತದಲ್ಲೇ ಇದ್ದಾರೆ. ಖಚಿತ ಗೊತ್ತಿಲ್ಲ. ನಾವು ಬದುಕಿದ್ರೆ ಮಾತ್ರ ಉಚಿತ. ನಾವು ಬದುಕಿ ಉಳಿದ್ರೆ ಮಾತ್ರ. ನಾವೇ ಬದುಕದಿದ್ರೆ ನಿಮ್ಮ ಉಚಿತ ಯಾರಿಗೆ? ಇಷ್ಟಾದ್ರೂ ಯೋಚನೆ ಮಾಡಿ ಒಂದು ದಾಖಲು ಮಾಡಿ ಪ್ರತಿಭಟನೆ. ಬಾಂಗ್ಲಾದ ವಿರುದ್ಧವಾಗಿ ಅಲ್ಲಿಯ ಹಿಂದೂಗಳ ರಕ್ಷಣೆಗೆ ಒಂದು ಪ್ರತಿಭಟನೆ ದಾಖಲು ಮಾಡಿ ಸಾಕು. ಭಟ್ಕಳದಲ್ಲೂ ಹಿಂದೂಗಳು ಎಚ್ಚರಿಕೆಯಿಂದ ಇರಬೇಕು. ಸಂಘಟನೆ, ಸಂಪತ್ತು, ಸಂತಾನವನ್ನ ಕಾಯ್ದುಕೊಳ್ಳಿ. ನಮ್ಮ ಮಕ್ಕಳಿಗೆ ಸಂಸ್ಕಾರ ಕೊಡುವಂತ ಅತಿ ಮುಖ್ಯವಾದ ಸನ್ನಿವೇಶ ಇಂದು ನಿರ್ಮಾಣವಾಗಿದೆ. ಹಿಂದೂ ಸಮಾಜ ಸಂಘಟಿತವಾಗಿ ಸದೃಢವಾಗಿದ್ದರೆ ಯಾರಿಗೂ ತೊಂದರೆ ಇಲ್ಲ. ನಾವು ಯಾರಿಗೂ ಕಿರುಕುಳ ಕೊಡುವ ಮನಸ್ಥಿತಿ ಹೊಂದಿಲ್ಲ. ಶಾಂತಿ ಮಂತ್ರವನ್ನ ನಾವು ಪಠಿಸಿದರೆ ಸಾಲದು, ಇನ್ನೊಂದು ಸಮಾಜವು ಅದಕ್ಕೆ ಕೈ ಜೋಡಿಸಬೇಕು. ಇಂದು ವಕ್ ಎನ್ನುವುದು ವಕ್ಕರಿಸಿಕೊಂಡು ಬರುತ್ತಿದೆ. ಅದರ ಕುರಿತು ಯಾರು ಮಾತನಾಡುತ್ತಿಲ್ಲ. ಇಲ್ಲಿ ನಮ್ಮ ನೆಲೆಯೇ ಭದ್ರವಿಲ್ಲ. ಆದರೆ ಭಾರತದಲ್ಲಿ ಸಮಗ್ರ ಪ್ರಧಾನಿ ಇರುವುದರಿಂದ ನಮಗೆ ಭಯವಿಲ್ಲವೆಂದು ಹೇಳಿದರು. ಅಲ್ಲಿಯ ಅನೈತಿಕತೆ, ಅಲ್ಲಿಯ ಅರಾಜಕತೆ ಬಾಂಗ್ಲಾದಲ್ಲಿ ನಿಲ್ಲಬೇಕು. ಅದರ ಕಡೆಗೆ ನಮ್ಮ ಸಂದೇಶ ಇರಬೇಕು. ಆ ಸಂದೇಶ
ಸರಿಯಾಗಿ ಹೋಗಬೇಕು ಅನ್ನುವ ದೃಷ್ಟಿಯಿಂದ ಇವತ್ತು ಅಲ್ಲಿ ಹಿಂದೂಗಳಿಗಾಗುವಂತ ಅನಾಹುತವನ್ನ ಭಾರತ ದೇಶದ ಹಿಂದೂಗಳು ತಡೆಯಬೇಕು ಅಂತ ನಾವೆಲ್ಲರೂ ಒಗ್ಗಟ್ಟಾಗಿ ಭಟ್ಕಳದ ಮಣ್ಣಿನಲ್ಲಿ ಸಹಸ್ರೋಪಾದಿಯಲ್ಲಿ ನಾವೆಲ್ಲ ಸೇರಿಕೊಂಡು ಬಂಗ್ಲಾದ ಹಿಂದೂಗಳಿಗೆ ನಾವು ಸ್ಥೈರ್ಯವನ್ನು ತುಂಬಿಸುವಲ್ಲಿ ಮನ ಮಾಡಿದ್ದೀವಲ್ಲ, ಇದಕ್ಕಿಂತ ದೊಡ್ಡ ಸುಖ ಏನಿದೆ? ಇದಕ್ಕಿಂತ ದೊಡ್ಡ ಸುಖ ಬೇರೆ ಏನಿಲ್ಲ. ನಮ್ಮ ಒಂದು ಪ್ರಾರ್ಥನೆ ಈ ಕ್ಷಣದಲ್ಲೇ ಬಂಗಾಲವನ್ನ ಅರ್ಥಾತ್ ಬಾಂಗ್ಲಾದೇಶವನ್ನ ಪರಿವರ್ತನೆ ಮಾಡಬಹುದು. ನಮಗೆ ಆ ಶಕ್ತಿ ಇದೆ, ನಮ್ಮ ಪ್ರಾರ್ಥನೆಗೆ ಅಂತ ಶಕ್ತಿ ಇದೆ. ಹಾಗಿರುವುದರಿಂದ ಇದು ಕೇವಲ ಬಾಂಗ್ಲಾಕ್ಕೆ ಸೀಮಿತ ಅಲ್ಲ. ಅಲ್ಲಿ ಹಿಂದೂಗಳು ಅಲ್ಪಸಂಖ್ಯಾತರಾಗಿರುವುದರಿಂದ ಇವತ್ತು ಈ ದುಸ್ಥಿತಿ. ಒಂದು ವೇಳೆ ಅಲ್ಲಿ ಹಿಂದೂಗಳು ಬಹುಸಂಖ್ಯಾತರಾಗಿರ್ತಿದ್ರೆ ಹೇಗೆ ಅವರಿವತ್ತು ದಬ್ಬಾಳಿಕೆ ಮಾಡ್ತಾ ಇದ್ರಲ್ಲ, ಆ ದಬ್ಬಾಳಿಕೆಯನ್ನ ಇವತ್ತು ಹಿಂದೂಗಳು ಮಾಡ್ತಾ ಇರಲಿಲ್ಲ. ಹಿಂದೂಗಳು ಶಾಂತಿಯನ್ನ ಬೋಧನೆ ಮಾಡ್ತಾ ಇದ್ರು. ಯಾಕೆ ಮಾಡ್ತೀರಿ, ಸುಮ್ಮನಿರಿ, ಯಾಕೆ ನೀವು ಆ ಮಗುವನ್ನ ಕೊಲ್ತಾ ಇದ್ದೀರಿ ಅಂತ ಹೇಳುವ ಸಮಾಜ ನಮ್ಮದು. ಹಾಗಿರುವುದರಿಂದ ಭಟ್ಕಳಕ್ಕೂ ಆ ಸಂದೇಶ ಇರಬೇಕು. ನಾವು ಅಲ್ಪಸಂಖ್ಯಾತರಾಗಬಾರದು. ಭಟ್ಕಳದಲ್ಲಿ ನಮ್ಮ ಸಂಖ್ಯೆ ಕುಸಿಯಿದ್ರೆ ನಾಳೆ ಇಲ್ಲಿಯ ಪರಿಸ್ಥಿತಿ ಏನಾಗ್ತದೆ ಗೊತ್ತಿಲ್ಲ ನಮಗೆ. ನಾವು ದಾರಿಯಲ್ಲಿ ಬರುವಾಗ ಎಲ್ಲ ನಮ್ಗೆ ಅರ್ಥ ಆಗ್ತಾ ಇದೆ. ಹಾಗಾಗಿ ನಾವು ನಿಮ್ಗೆ ಹೇಳೋದಿಷ್ಟೇ, ಸಂಘಟನೆಯನ್ನ ಕಾಯ್ದುಕೊಳ್ಳಿ. ಸಂಪತ್ತು ಅಂದ್ರೆ ಸಂತಾನವನ್ನು ಕಾಯ್ದುಕೊಳ್ಳಿ. ಹಿಂದೂ ಜಾಗರಣ ವೇದಿಕೆಯ ದಕ್ಷಿಣ ಪ್ರಾಂತದ ಪ್ರಮುಖ ಕಾರ್ಕಳದ ಶ್ರೀಕಾಂತ್ ಶೆಟ್ಟಿ ಮಾತನಾಡಿ, ಕೇಸರಿ ಹಾರಾಡುತ್ತಿರುವುದು ಗಾಳಿಯಿಂದ ಅಂತ ತಿಳಿದುಕೊಂಡರೆ ಅದು ನಮ್ಮ ತಪ್ಪು ಕಲ್ಪನೆ. ಸಹಸ್ರಾರು ಹಿಂದೂ ಕಾರ್ಯಕರ್ತರು ಬಲಿದಾನದ ಸಂದರ್ಭದಲ್ಲಿ ಚೆಲ್ಲಿದ ನೆತ್ತರಿನಿಂದ ಇದು ಹಾರಾಡುತ್ತಿದೆ. ಬಾಂಗ್ಲಾದೇಶವನ್ನ ಒಂದು ಸಮಯದಲ್ಲಿ ಕನ್ನಡಿಗರು ಆಳ್ವಿಕೆ ಮಾಡಿದ್ದಾರೆ. ಇಂದು ಕೂಡ ಕನ್ನಡಿಗರಾದ ನಾವು ಒಗ್ಗಟ್ಟಾಗಿ ಬಾಂಗ್ಲಾದೇಶಕ್ಕೆ ಸಂದೇಶ ರವಾನಿಸಬೇಕಿದೆ ಎಂದು ಹೇಳಿದರು. ಈ ಎಲ್ಲ ಸಂಘಟನೆಗಳಿಗೆ ಉತ್ತರ ಕೊಡೋದಕ್ಕೆ ಭಾರತ ಸಜ್ಜಾಗ್ತಾ ಇದೆ. ಇಡೀ ದೇಶದಲ್ಲಿ ಜನಮಾನಸ ಒಂದಾಗ್ತಾ ಇದೆ. ಹಾಗಾಗಿ ನಾನು ಮೊನ್ನೆ ಹೇಳಿದೆ, ತಪ್ಪೆ ಅಕೇಲೆ ಆಜ್ ಹುವೆ ಇತನೆ. ಆವತ್ತು ನಾವು ಒಬ್ಬರೋ ಇಬ್ರೋ ಇದ್ವಿ. ತಪ್ಪೆ ಅಕೇಲೆ ಆಜ್ ಹುವೆ ಇತನೆ, ತಬ್ ನಹೀ ಡರೆ ತೋ ಅಬ್ ಕ್ಯಾ ಡರೆಂಗೆ. ಆವತ್ತೇ ಹೆದರ್ಲಿಲ್ಲ, ಇವತ್ತೇನು ಹೆದರ್ತೀವಿ ನಾವು? ತಬ್ ಥೇ ಅಕೇಲೆ ಆಜ್ ಹುವೆ ಇತನೆ, तब नहीं डरे तो अब क्या डरेंगे. विरोधों के सागर में चट्टान है हम, जो टकराएगा मौत अपनी मरेगा. ನಾವೇನು ಮಾಡಲ್ಲ. ಯಾರು ಬಂದು ಗುದ್ದುತ್ತಾನೆ ಅವನ ಮೃತ್ಯು ನಿಶ್ಚಿತ. ನಾವೇನು ಮಾಡಲ್ಲ, ನಾವು ಗಟ್ಟಿಯಾಗಿ ನಿಲ್ತೀವಿ ಅಷ್ಟೇ. हाथ में लिए ध्वज कभी नहीं झुकेगा, बढ़ते हुए कदम कभी नहीं रुकेगा. ಸರ್ ಪೇ ವರದ ಹಸ್ತ ಕರತ ಗಗನ್ ಲೆಹರಿತ ಭಗವಾ ಹಮಾರ ಅನ್ನುವಂತ ಮಾತನ್ನು ಹೇಳಿದ್ರಲ್ಲ, ಆ ಭಗವಧ್ವಜದ ನೆರಳಿನಡಿಯಲ್ಲಿ ಹಿಂದೂ ಸಮಾಜ ಸಂಘಟಿತವಾಗಿ ಈ ಬಾಂಗ್ಲಾದೇಶದ ಪಾಪಿಗಳಿಗೆ ಉತ್ತರಿಸುವಂತಹ ಕೆಲಸವನ್ನು ನಾವು ಖಂಡಿತವಾಗಿ ಮಾಡಬೇಕು. ಇವತ್ತು ಭಟ್ಕಳದಲ್ಲಿರುವಂತಹ ಹಿಂದೂ ಸಮಾಜ ನಿರ್ಧಾರವನ್ನು ಮಾಡಬೇಕು. ನಮ್ಮ ಒಳ ಹುಟ್ಟಿದಂತ ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ, ಯಾವ ಕಾಳಿಯನ್ನು ನಾವು ಪೂಜೆ ಮಾಡ್ತೇವೆ ಅದೇ ಕಾಳಿಯನ್ನ ಅವರು ಪೂಜೆ ಮಾಡ್ತಾರೆ. ಯಾವ ಶಿವನನ್ನು ನಾವು ಪೂಜೆ ಮಾಡ್ತೀವಿ ಅದೇ ಶಿವನನ್ನು ಅವರು ಪೂಜೆ ಮಾಡ್ತಾರೆ. ನಮ್ಮ ಸಮಾಜದ, ನಮ್ಮ ಪರಂಪರೆಯ ಭಾಗವಾಗಿರುವಂತಹ ಬಂಗಾಳದ ಹಿಂದೂಗಳು ಅಲ್ಲಿ ಸುರಕ್ಷಿತರಲ್ಲದಿದ್ದರೆ ಇಲ್ಲಿರುವಂತಹ ಬಾಂಗ್ಲಾ ಒಳನುಸುಳುಕೋರರು ಕೂಡ ಸುರಕ್ಷಿತರಲ್ಲ. ಇಲ್ಲಿರುವಂತಹ ಅಕ್ರಮ ಬಾಂಗ್ಲಾ ಒಳನುಸುಳುಕೋರರು ಸುರಕ್ಷಿತರಲ್ಲ. ಒಬ್ಬೊಬ್ಬ ಅಕ್ರಮ ಬಾಂಗ್ಲಾ ವಲಸಿಗನನ್ನು ಕೂಡ ಹೆಕ್ಕಿ ಹೊರದಬ್ಬುವಂತಹ ಕೆಲಸವನ್ನ ಈ ಜಾಗೃತವಾದಂತಹ ಹಿಂದೂ ಸಮಾಜ ಮುಂದಿನ ದಿನ ಮಾಡುತ್ತೆ ಅನ್ನುವಂತ ಎಚ್ಚರಿಕೆಯನ್ನ ಈ ವೇದಿಕೆಯ ಮೂಲಕ ನಾನು ಕೊಡೋದಕ್ಕೆ ಬಯಸ್ತೀನಿ. ಪ್ರತಿಭಟನಾ ಹಿನ್ನೆಲೆಯಲ್ಲಿ ಶುಕ್ರವಾರ ಮಧ್ಯಾಹ್ನ ಬಳಿಕ ತಾಲೂಕಿನ ಸಮಸ್ತ ಹಿಂದೂ ಸಮಾಜ ಬಾಂಧವರು ಮಧ್ಯಾಹ್ನ ನಂತರ ತಮ್ಮೆಲ್ಲ ವ್ಯವಹಾರ, ವಹಿವಾಟು, ಕೆಲಸ ಕಾರ್ಯಗಳನ್ನು ಸ್ವಯಂ ಪ್ರೇರಣೆಯಿಂದ ಸ್ಥಗಿತಗೊಳಿಸಿ ಸಂಘಟಿತ ಹಾಗೂ ಶಾಂತಿಯುತ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳಬೇಕು ಎಂದು ಕರೆ ಕೊಟ್ಟ ಹಿನ್ನೆಲೆಯಲ್ಲಿ ಹಿಂದೂ ಬಾಂಧವರೆಲ್ಲ ತಮ್ಮ ತಮ್ಮ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡುವ ಮೂಲಕ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಿದ್ದಾರೆ. ಅದೇ ರೀತಿ ಈ ಮೆರವಣಿಗೆಯಲ್ಲಿ ಮಹಿಳೆಯರು ಪಾಲ್ಗೊಂಡಿದ್ದು ವಿಶೇಷವಾಗಿತ್ತು. ಇದಕ್ಕೂ ಪೂರ್ವದಲ್ಲಿ ಮೆರವಣಿಗೆಯು ಇಲ್ಲಿನ ಶ್ರೀ ಚನ್ನಪಟ್ಟಣ ಹನುಮಂತ ದೇವಸ್ಥಾನದ ವಿನಾಯಕ ರಂಗಮಂಟಪದಿಂದ ಹೂವಿನಪೇಟೆ ರಸ್ತೆ, ಮುಖ್ಯಪೇಟೆ ರಸ್ತೆಯಿಂದ ಮಾರಿಗುಡಿ ದೇವಸ್ಥಾನದ ಮಾರ್ಗವಾಗಿ ಭಟ್ಕಳ ಮುಖ್ಯ ಸರ್ಕಲ್ ತನಕ ಬಂದು ಅಲ್ಲಿಂದ ಹಳೆ ಬಸ್ ನಿಲ್ದಾಣದ ರಿಕ್ಷಾ ಚಾಲಕ ಮಾಲಕರ ಗಣೇಶೋತ್ಸವ ವೇದಿಕೆ ಬಂದು ಶಾಂತಿಯುತ ಬೃಹತ್ ಮೆರವಣಿಗೆ ಅಂತ್ಯಗೊಂಡಿತು. ಮೆರವಣಿಗೆ ಉದ್ದಕ್ಕೂ ಕೇಸರಿ ಪಡೆಯ ವಿರಾಟ ದರ್ಶನ ತೋರಿದ್ದು ಸುಮಾರು 7 ರಿಂದ 8 ಸಾವಿರ ಹಿಂದೂ ಬಾಂಧವರು ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದರು.
ಹಿಂದೂ ಮುಖಂಡ ಗೋವಿಂದ ಕಾರ್ವಿ, ವಿಶ್ವ ಹಿಂದೂ ಪರಿಷತ್ ಭಟ್ಕಳದ ಅಧ್ಯಕ್ಷ ರಾಮಕೃಷ್ಣ ನಾಯ್ಕ್, ಕಾರ್ಯಕ್ರಮದ ಸಂಚಾಲಕ ಜಯಂತ ಬೆಣಂದೂರು, ನಾಗೇಶ್ ನಾಯ್ಕ್ ಹೇಬಳೆ ಮಾತನಾಡಿದರು. ದಿವ್ಯಾ ದಿನೇಶ್ ನಾಯ್ಕ್, ಉಮೇಶ್ ಮುಂಡಳಿ ಪ್ರಾರ್ಥಿಸಿದರೆ, ಶಿಕ್ಷಕ ನಾರಾಯಣ ನಾಯ್ಕ್ ಕಾರ್ಯಕ್ರಮ ನಿರ್ವಹಿಸಿದರು. ಮಾಜಿ ಸಚಿವ ಶಿವಾನಂದ ನಾಯ್ಕ್, ಮಾಜಿ ಶಾಸಕ ಸುನಿಲ್ ನಾಯ್ಕ್, 31 ಸಮಾಜದ ಮುಖಂಡರು ಸೇರಿದಂತೆ ಸಹಸ್ರಾರು ಸಂಖ್ಯೆಯಲ್ಲಿ ಸಾರ್ವಜನಿಕರು ಪಾಲ್ಗೊಂಡಿದ್ದರು. ಉದಯ ನಾಯ್ಕ್, ನುಡಿಸಿರಿ ನ್ಯೂಸ್, ಭಟ್ಕಳ.